ಓಂ ಶ್ರೀ ಗುರುಭ್ಯೋ ನಮಃ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಹಳ ಮಹತ್ವಪೂರ್ಣವಾದಂಥ ಅಮಾವಾಸ್ಯೆ ತಿಥಿಯ ವಿಶೇಷತೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ಒಂದು ತಿಂಗಳಲ್ಲಿ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಎಂದು ಎರಡು ಭಾಗಗಳಿರುತ್ತವೆ. ಪ್ರತಿಯೊಂದು ಪಕ್ಷದಲ್ಲೂ 15 ತಿಥಿಗಳು ಇರುತ್ತವೆ ಮತ್ತು ಪ್ರತಿಯೊಂದು ತಿಥಿಗೂ ಒಂದು ದೇವತೆ ಅಧಿಪತಿಯಾಗಿರುತ್ತಾರೆ. ಹುಣ್ಣಿಮೆ ದಿನಕ್ಕೆ ಶ್ರೀಮನ್ನಾರಾಯಣ ದೇವರು ಅಧಿಪತಿಯಾಗಿರುವುದರಿಂದ ಆ ದಿನ ಸತ್ಯನಾರಾಯಣ ಪೂಜೆ ಅತ್ಯಂತ ಶ್ರೇಷ್ಠ ಎಂದು ನಾವು ಹೇಳುತ್ತೇವೆ. ಅದೇ ರೀತಿಯಾಗಿ ಅಮಾವಾಸ್ಯೆ ದಿನ ಭೂಮಿಗೆ ಚಂದ್ರನ ಬೆಳಕು ಇರುವುದಿಲ್ಲ, ಆದ್ದರಿಂದ ಅದು ಕತ್ತಲಿನ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಭಗವಂತನು ಮಹಾಲಕ್ಷ್ಮೀ ದೇವಿಯನ್ನು ಅಮಾವಾಸ್ಯೆ ತಿಥಿಯ ಅಧಿಪತಿ ದೇವಿಯಾಗಿ ನೇಮಿಸಿದ್ದಾನೆ. ಕತ್ತಲಿನಲ್ಲಿ ನರಳುತ್ತಿರುವ ಜೀವಿಗಳಿಗೆ ಸಂಪತ್ತು, ಶಕ್ತಿ ಮತ್ತು ಬೆಳಕು ನೀಡಲು ಲಕ್ಷ್ಮೀ ದೇವಿಯ ಆರಾಧನೆ ಮಾಡಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಮಾಡಿದರೆ ದಾರಿದ್ರ್ಯ ದೂರವಾಗುತ್ತದೆ, ಮನೆಗೆ ಐಶ್ವರ್ಯ ಮತ್ತು ಶಾಂತಿ ಬರುತ್ತದೆ. ಈ ಬಾರಿ ಅಮಾವಾಸ್ಯೆ ಶುಕ್ರವಾರ ಮತ್ತು ರೇವತಿ ನಕ್ಷತ್ರದಲ್ಲಿ ಬಂದಿರುವುದು ತುಂಬ ವಿಶೇಷವಾಗಿದೆ. ಶುಕ್ರವಾರ ಅನ್ನೋದು ಲಕ್ಷ್ಮೀ ದೇವಿಯ ಆರಾಧನೆಗೆ ಅತ್ಯಂತ ಶುಭವಾದ ದಿನ. ರೇವತಿ ನಕ್ಷತ್ರವೂ ಕೂಡ ಶುಭ ಫಲ ನೀಡುವ ನಕ್ಷತ್ರವಾಗಿದೆ. ಈ ಎರಡು ಸೇರಿ ಬಂದಾಗ ಶ್ರೀವತ್ಸ ಯೋಗ ಎನ್ನುವ ಅಪರೂಪದ ಯೋಗ ಉಂಟಾಗುತ್ತದೆ. ಇದಲ್ಲದೆ ಮಧ್ಯಾಹ್ನದ ನಂತರ ಅಶ್ವಿನಿ ನಕ್ಷತ್ರ ಮತ್ತು ಶುಕ್ರವಾರ ಒಂದೇ ದಿನ ಬಂದರೆ ಅದನ್ನು ಸರ್ವಾರ್ಥ ಸಿದ್ಧಿ ಯೋಗ ಎಂದು ಕರೆಯುತ್ತಾರೆ. ಈ ಯೋಗದಲ್ಲಿ ಮಾಡಿದ ಪೂಜೆಗಳು ಮತ್ತು ಪ್ರಾರ್ಥನೆಗಳು ಬಹಳ ಬೇಗ ಫಲ ನೀಡುತ್ತವೆ. ಆದ್ದರಿಂದ ಈ ಅಮಾವಾಸ್ಯೆ ದಿನವನ್ನು ನಾವು ವ್ಯರ್ಥ ಮಾಡದೆ ಭಕ್ತಿಯಿಂದ ಪೂಜೆ ಮಾಡುವುದು ಅತ್ಯಂತ ಮುಖ್ಯ. ಇನ್ನೊಂದು ಮುಖ್ಯ ವಿಷಯವೆಂದರೆ ವಾಹನ ಪೂಜೆ. ನಮ್ಮ ಶಾಸ್ತ್ರದಲ್ಲಿ ವಾಹನ ಲಕ್ಷ್ಮೀ ದೇವತಾಭ್ಯೋ ನಮಃ ಎಂದು ಹೇಳಲಾಗುತ್ತದೆ. ಅಂದರೆ ವಾಹನವನ್ನು ಲಕ್ಷ್ಮೀ ದೇವಿಯ ಸ್ವರೂಪವಾಗಿ ಪರಿಗಣಿಸಲಾಗಿದೆ. ಆದ್ದರಿಂದ ಪ್ರತಿ ಅಮಾವಾಸ್ಯೆಗೂ ನಮ್ಮ ವಾಹನವನ್ನು ಸ್ವಚ್ಛವಾಗಿ ತೊಳೆದು ಪೂಜೆ ಮಾಡಿ ನಂತರ ಬಳಸುವುದು ಒಳ್ಳೆಯದು. ಹೀಗೆ ಮಾಡುವುದರಿಂದ ಅಪಘಾತಗಳು ಕಡಿಮೆಯಾಗುತ್ತವೆ ಮತ್ತು ವಾಹನದ ದೋಷಗಳು ನಿವಾರಣೆಯಾಗುತ್ತವೆ. ಇಂದಿನ ಜೀವನದಲ್ಲಿ ವಾಹನ ನಮ್ಮ ಜೀವನದ ಒಂದು ಮುಖ್ಯ ಭಾಗವಾಗಿರುವುದರಿಂದ ಅದನ್ನು ಪೂಜಿಸುವುದು ನಮಗೆ ರಕ್ಷಣೆ ಮತ್ತು ಶುಭ ಫಲ ಕೊಡುತ್ತದೆ. ಅಮಾವಾಸ್ಯೆ ದಿನ ಕೆಲವು ನಿಯಮಗಳನ್ನು ಪಾಲಿಸುವುದು ಕೂಡ ಬಹಳ ಮುಖ್ಯ. ಈ ದಿನ ಯಾವುದೇ ಹೊಸ ವಸ್ತುಗಳನ್ನು ಖರೀದಿ ಮಾಡಬಾರದು. ವಿಶೇಷವಾಗಿ ಕಬ್ಬಿಣದ ವಸ್ತುಗಳು, ಉಪ್ಪು ಇತ್ಯಾದಿಗಳನ್ನು ಮನೆಗೆ ತರಬಾರದು. ಈ ದಿನ ಸಾಲ ತೆಗೆದುಕೊಳ್ಳುವುದು ಅಥವಾ ಹಣವನ್ನು ಇತರರಿಗೆ ಕೊಡುವುದು ಕೂಡ ತಪ್ಪಿಸಬೇಕು. ಶುಭ ಕಾರ್ಯಗಳು, ಮದುವೆ, ಹೊಸ ಕೆಲಸ ಆರಂಭಿಸುವುದು ಇತ್ಯಾದಿಗಳನ್ನು ಅಮಾವಾಸ್ಯೆ ದಿನ ಮಾಡಬಾರದು, ಏಕೆಂದರೆ ಈ ದಿನ ಚಂದ್ರಬಲ ಇರುವುದಿಲ್ಲ. ಹಾಗೆಯೇ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಅಮಾವಾಸ್ಯೆ ದಿನ ತಲೆ ಸ್ನಾನ, ಎಣ್ಣೆ ಸ್ನಾನ ಮಾಡಬಾರದು. ಆದರೆ ಕೆಲವು ವಿಶೇಷ ಋತುಗಳಲ್ಲಿ ಮಾತ್ರ ಅದಕ್ಕೆ ಅವಕಾಶ ಇದೆ. ಇನ್ನು ಪೂಜೆ ಮಾಡಲು ಸಮಯದ ವಿಷಯಕ್ಕೆ ಬಂದರೆ ಬ್ರಹ್ಮ ಮುಹೂರ್ತವು ಅತ್ಯಂತ ಶ್ರೇಷ್ಠವಾದ ಸಮಯವಾಗಿದೆ. ಬೆಳಿಗ್ಗೆ ಸುಮಾರು 4:35ರಿಂದ 5:22 ಇರುವ ಈ ಸಮಯದಲ್ಲಿ ದೇವರ ಪೂಜೆ ಮಾಡಿದರೆ ಅತ್ಯಂತ ಉತ್ತಮ ಫಲ ಸಿಗುತ್ತದೆ. ಇದಲ್ಲದೆ ಬೆಳಿಗ್ಗೆ 7:40ರಿಂದ 9:15 ನಂತರ 9:50ರಿಂದ 12:01 ಕೂಡ ಪೂಜೆ ಮಾಡಬಹುದು. ಮಧ್ಯಾಹ್ನ 12ರಿಂದ 2 ಗಂಟೆಯವರೆಗೆ ಇರುವ ಸಮಯದಲ್ಲೂ ವಿಶೇಷ ಯೋಗ ಇರುವುದರಿಂದ ಈ ಸಮಯದಲ್ಲಿ ಪೂಜೆ ಮಾಡಬಹುದು. ಈ ಸಮಯಗಳಲ್ಲಿ ಲಕ್ಷ್ಮೀ ಪೂಜೆ, ಕುಲದೇವರ ಪೂಜೆ ಮತ್ತು ವಾಹನ ಪೂಜೆಗಳನ್ನು ಭಕ್ತಿಯಿಂದ ಮಾಡಿದರೆ ಜೀವನದಲ್ಲಿ ಇರುವ ಸಂಕಷ್ಟಗಳು ನಿವಾರಣೆಯಾಗಿ ದೂರವಾಗುತ್ತವೆ. ಕೊನೆಗೆ ಒಂದು ಮುಖ್ಯ ವಿಷಯ, ಕೇವಲ ಲಕ್ಷ್ಮೀ ಪೂಜೆ ಮಾಡಿದರೆ ಸಾಕಾಗುವುದಿಲ್ಲ. ನಮ್ಮ ಕುಲದೇವರ ಪೂಜೆಯನ್ನು ಕೂಡ ಸೇರಿಸಿ ಮಾಡಬೇಕು. ಕುಲದೇವರ ಆಶೀರ್ವಾದ ಮತ್ತು ಲಕ್ಷ್ಮೀ ದೇವಿಯ ಕೃಪೆ ಎರಡೂ ಸೇರಿದಾಗ ಮಾತ್ರ ನಮ್ಮ ಜೀವನದಲ್ಲಿ ಸಂಪೂರ್ಣ ಶಾಂತಿ, ಐಶ್ವರ್ಯ ಮತ್ತು ಯಶಸ್ಸು ಬರುತ್ತದೆ. ಆದ್ದರಿಂದ ಈ ವಿಶೇಷ ಅಮಾವಾಸ್ಯೆ ದಿನವನ್ನು ಉಪಯೋಗಿಸಿಕೊಂಡು ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಅಮಾವಾಸ್ಯೆ ದಿನ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.